ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮ ಅಭಿಪ್ರಾಯ ಏನು? ಯಾವ ರೀತಿಯಾಗಿ ನೀವು ರೆಡಿ ಇದ್ದೀರಾ ಎಲೆಕ್ಷನ್? ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಸಾಹೇಬರ ನಿವಾಸದಲ್ಲಿ ಇವತ್ತು ಪುದವನ್ ನಗರದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಯಾಂಡಿಡೇಟ್ಗಳು ಇಲ್ಲಿ ನಮ್ಮ ಮಂಜಣ್ಣ ಅವರು ಶಾಸಕರಿದ್ದಾರೆ KR ಕ್ಷೇತ್ರದ. ಅವರವರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಅದೇ ರೀತಿ ನಡ್ಡಾಜಿಯವರು ಬಹುಶಃ ಇನ್ನೊಂದು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸೊ NDA ಒಕ್ಕೂಟದಲ್ಲಿ ಇರೋದ್ರಿಂದ ಗೆಲುವಿನ ಒಂದು ಭರವಸೆ ಹೆಚ್ಚಾಗೇ ಇರುತ್ತೆ. ಸೊ ಯಾವ ರೀತಿಯಾಗಿ ನೀವು ಆಕಾಂಕ್ಷೆ ಇಟ್ಕೊಂಡಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳು ಈಗಾಗಲೇ NDA ಮೈತ್ರಿಕೂಟಕ್ಕೆ JDS ಕೂಡ ನಮ್ಮ ಬೆಂಬಲವನ್ನು ಸೂಚಿಸತಕ್ಕಂಥದ್ದು. ಬಹುಶಃ ನಮಗೆ ಇವತ್ತು ಅತಿ ಹೆಚ್ಚಾಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ, ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ ಎರಡೂ ಪಕ್ಷಗಳು ರಾಜ್ಯದಲ್ಲಿ ಒಟ್ಟಾಗೆ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿ, ಆದ್ರೂ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಕುಟುಂಬದ ಒಬ್ಬರು ಸ್ಪರ್ಧೆ ಮಾಡಿ ಅಂತ ಹೇಳಿ ಕೇಳಿ ಬರ್ತಾ ಇದೆ ಸರ್. ಮತ್ತೇನಂತ ನಿರ್ಧಾರ ಬದಲಾವಣೆ ಅಂತ ಇಲ್ಲಿ ಒಂದು ದೇವೇಗೌಡರ ಸಾಹೇಬ್ರಿಗಿರ್ಬೋದು, ಮಾನ್ಯ ಕುಮಾರಣ್ಣ ಅವ್ರಿಗಿರ್ಬೋದು, ನನಗಿರ್ಬೋದು, ಮೂರು ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಿಲ್ಲಬೇಕು ಅಂತಕ್ಕಂಥ ಒಂದು ಮಾತನ್ನ ಇವತ್ತೇನು ತಿಳಿಸಿದ್ದಾರೆ. ಇದು ವರಿಷ್ಠರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ ಈ ವಿಚಾರವಾಗಿ. ಮೊದಲು ಸೀಟ್ ಹಂಚಿಕೆ ವಿಚಾರ ಆಗಲಿ ಅಣ್ಣ, ಆಮೇಲೆ ಕೂತ್ ಚರ್ಚೆ ಮಾಡೋಣ. ಓಕೆ, ಮತ್ತೆ ಪಕ್ಷ ಸಂಘಟನೆ ವಿಚಾರವಾಗಿ ಓಡಾಟ ಶುರು ಮಾಡ್ತಾರೆ. ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ, ಹೆಂಗೆ, ಯಾವ ತರ ಅಂತ? ಈಗಾಗಲೇ ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ JP ಭವನದಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನ ಎಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಜೊತೆ ಈಗಾಗಲೇ ಮಾಡಾಗಿದೆ. ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಓಡಾಟ ಕೇವಲ ಮಂಡ್ಯಲ್ಲಿ ಮಾತ್ರ ಇವತ್ತು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥದ್ದಲ್ಲ. ಇವತ್ತು 28 ಕ್ಷೇತ್ರಗಳೇನಿದೆ ಎಲ್ಲ ಕಡೆ ಕೂಡ ನಮ್ಮದೇ ಆದಂಥ ಒಂದು ಶ್ರಮವನ್ನು ವಹಿಸಿ ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿಜಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಒಂದು ಕೊಡುಗೆ ಇರುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ. ಕಳೆದ ಬಾರಿ ಎಲೆಕ್ಷನ್ ತರನೇ ಈ ಬಾರಿನೂ ಮಂಡ್ಯ ಒಂಥರ ಹೈಲೈಟ್ ಆಗಿದೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ, ಬಿಕಾಸ್ ಆಫ್ ಕೆಲವೊಂದು ರೀಸನ್ಸ್ ಇಂದ ಅನ್ಬೋದು. ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ನಿಮ್ ಕಡೆ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ? ಅಂದ್ರೆ JDS ಕಡೆ 8 ಕಡೆ ನೀವು ಇವಾಗ ಟೂರ್ ಕೂಡ ಮಾಡ್ತೀವಿ ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಪ್ಲಾನಿಂಗ್ ಬಂದು ಇವತ್ತು ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೇ ರೀತಿ ಇರತಕ್ಕಂಥದ್ದಮ್ಮ. ಇಲ್ಲೇನು ವಿಶೇಷವಾಗಿ ಏನು ಪ್ಲಾನಿಂಗು ಮಂಡ್ಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದೇನಿಲ್ಲ. ಆದರೆ ನಮಗೆ ಸಿಗ್ತಕ್ಕಂಥ ಒಂದು ಸೀಟ್ಗಳು ನಾವು ಯಾವ ರೀತಿ ಯಾರಾದರೂ ಮನಸ್ತಾಪಗಳಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋಗಿ ಅವ್ರ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದಿರ್ಬೋದು, ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸ್ತಕ್ಕಂಥದ್ದಿರ್ಬೋದು, ಕಾರ್ಯಕರ್ತರಿಗೆ ಹೆಚ್ಚಿನ ಹುಮ್ಮಸ್ಸನ್ನು ಕೊಡ್ತಕ್ಕಂಥದ್ದಿರ್ಬೋದು, ಈ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ಮತ್ತೆ ಹೈಲೈಟ್ ಆಗಿರೋದು ಈ ಎಲೆಕ್ಷನ್ ಎಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೈಲೈಟ್ ಮಾಧ್ಯಮದವ್ರು ಮಾಡ್ತಾರೆ, ನೀವು ಹೇಳ್ಬೇಕು. ಓಕೆ, ಈಗ MP ರಂಗನಾಥ್ ಅವರನ್ನು ನೀವು ಹಾಕಿದ್ರಿ ಈ ಕ್ಷೇತ್ರಕ್ಕೆ ಅಂತ ಹೇಳಿ ಮೈತ್ರಿ ಸಮನ್ವಯ ಶಾಸಕರು ಹೇಳ್ತಾರೆ. ಆದ್ರೆ BJP ಶಾಸಕರು ST ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ ಸಭೆ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಆಗಿ ಮೈತ್ರಿ ಸಮನ್ವಯತೆ ಆ ಪ್ರಶ್ನೆ ಬಂದಾಗ ಸಮಸ್ಯೆ ಆಗುತ್ತೆ. ಒಂದು ವ್ಯಕ್ತಿಯನ್ನ ನೀವು ಇಷ್ಟೊಂದು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರದು. ಕಾರಣ ಈಗಾಗಲೇ LOP ಲೀಡರು ಅಶೋಕಣ್ಣ ಅವರು ಇರ್ಬೋದು, ರಾಜ್ಯಾಧ್ಯಕ್ಷರು BJPಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇರ್ಬೋದು, ಅಥವಾ ನಮ್ಮ ಅಶ್ವಥಣ್ಣ ಅವರು ಇರ್ಬೋದು, ಇವರೆಲ್ಲರೂ ಒಟ್ಟಾಗಿ ಬಹಳ ದಿನಗಳಿಂದನೂ JDS ಮತ್ತು BJP MP ರಂಗನಾಥ್ ಅವ್ರ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಅದನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಓಕೆ, ನಿಮ್ಮ ಪಕ್ಷ ಶಾಸಕರು ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಇದರಲ್ಲಿ ಕರೆಮ್ಮಾಜಿ ನಾಯಕ್ ಅವರು, ಯಾಕಂದ್ರೆ ಅವ್ರ ಮಗನ ವಿರುದ್ಧ ಕಂಪ್ಲೇಂಟ್ ಆಯ್ತು ಅಂತ ಪಕ್ಷ ಅವ್ರು ಹೆಂಗ್ ನೆರವು ಧಾವಿಸುತ್ತೆ ಅಂತ ಹೇಳಿ, ಅಂದ್ರೆ ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಏನ್ ಕಮೆಂಟ್ ಮಾಡ್ತೀರಿ? ನಾನು ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ. ನಾನು ಮಾಧ್ಯಮದ ಮೂಲಕ ಗಮನಿಸಿದೆ. ಕರಿಯಮ್ಮ ಅವ್ರ ಹತ್ರ ನಾನು ಮಾತನಾಡ್ತೀನಿ, ಇವತ್ತು ವಿಷಯ ತಿಳ್ಕೊಂಡು ಮಾತನಾಡ್ತೀನಿ.